ತಿನ್ನೋ ಆಹಾರದಲ್ಲಿ ಫಿಲ್ಟರು, ಸೇವಿಸುವಂಥ ಗಾಳಿಲಿ ಫಿಲ್ಟ್ರು, ಭಾಳ ಸಂಗಾತಿಯನ್ನಾಗಿ ಅಂಗೀಕರಿಸ್ಕೊಳ್ತಕ್ಕಂಥವರಲ್ಲೂ ಕೂಡ ಫಿಲ್ಟ್ರು, ಉದ್ಯೋಗಕ್ಕೆ ಸೇರಬೇಕಂದ್ರೂ ಕೂಡ ಫಿಲ್ಟ್ರು. ಯಾಕೆ ಇಷ್ಟೊಂದು ಫಿಲ್ಟ್ರು? ಮನುಷ್ಯನ ಜೀವಿತದ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಫಿಲ್ಟ್ರ್ 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 ಫಿಲ್ಟ್ರ್. ಯಾಕೆ ಫಿಲ್ಟ್ರು ಅಂತಂದರೆ ಯೋಗ್ಯಕರವಾದದ್ದಿಲ್ಲ, ಆರೋಗ್ಯಕರವಾದಂಥವುಗಳಿಲ್ಲ, ಸೇವಿಸುವಂಥ ಗಾಳಿ ಕಲುಷಿತ ಆಗಿದೆ, ಊಟ ಮಾಡ್ತಕ್ಕಂಥ ಆಹಾರ ಕಲುಷಿತ ಆಗಿದೆ. ಸೊ ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಫಿಲ್ಟರ್. ಹಾಗಾಗಿ ದೇವರ ವಾಕ್ಯದ ವಿಷಯದಲ್ಲಿ ಫಿಲ್ಟರ್ ಬೇಡವಾ? ಆತ್ಮಗಳನ್ನು ಕಾಪಾಡೋದಕ್ಕೂ ನೀತಿಯ ಮಾರ್ಗದಲ್ಲಿ ನಡೆಸುವುದಕ್ಕೆ ಸಾಮರ್ಥ್ಯವುಳ್ಳಂಥ ದೇವರ ವಾಕ್ಯಗಳನ್ನು ಫಿಲ್ಟರ್ ಮಾಡೋದು ಅವಶ್ಯಕತೆ ಇಲ್ವಾ? ಅದಕ್ಕೆ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಾನೆ, ಯಾವುದು ಸತ್ಯವೂ ಮಾನ್ಯವೂ ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿ ಇದೆಯೋ ಅವೆಲ್ಲವುಗಳನ್ನು ನೀವು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ, ಫಿಲ್ಟರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಫಿಲ್ಟರ್ ಮಾಡ್ತಿದ್ದೀವಾ? ಅಥವಾ ಮನುಷ್ಯರ ಕಲ್ಪಿಸಿದಂಥ ಕಟ್ಟಳೆಗಳಿಗೆ ಗುಲಾಮರಾಗ್ತಾ ಇದ್ದೀವಾ? ತಲತಲಾಂತರಗಳಿಂದ ಬಂದಂಥ ಸಂಪ್ರದಾಯಗಳಿಗೆ ನಮ್ಮನ್ನು ಒಪ್ಪಿಸ್ಕೊಟ್ಬಿಟ್ಟಿದ್ದೀವ? ದೇವ್ರ ವಾಕ್ಯಗಳನ್ನು ಪಕ್ಕಕ್ಕಿಟ್ಬಿಟ್ಟಿದ್ದೀವ? ದೇವ್ರ ವಾಕ್ಯಗಳನ್ನು ಪರಿಶೀಲನೆ ಮಾಡುವಂಥ ಅವಶ್ಯಕತೆ ಇಲ್ವಾ? ಆ ಸಭೆಯವರು ಅಂದರೆ ಬೆರೋಯ ಸಭೆಯವರು ಪೌಲಾಸೀಲರು ಹೇಳ್ತಕ್ಕಂಥ ಮಾತನ್ನು ಪ್ರತಿದಿನ ಶಾಸ್ತ್ರ ಗ್ರಂಥಗಳಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತಂದರೆ ಇದು ನಿತ್ಯತ್ವಕ್ಕೆ ಸಂಬಂಧಪಟ್ಟಂಥ ವಿಷಯ, ತಾತ್ಕಾಲಿಕವಾದಂಥ ವಿಷಯ ಅಲ್ಲ. ಇದು 60-70 ವರ್ಷಗಳ ಬದುಕಿಗೆ ಬೇಕಾದಂಥ ವಿಷಯಗಳಲ್ಲ ಇವು. 60-70 ವರ್ಷಗಳಿಗೆ ಬೇಕಾದಂಥ ಜೀವಿತಗಳನ್ನೇ ಇಷ್ಟೊಂದು ಫಿಲ್ಟರ್ ಮಾಡ್ತಾ ಇರಬೇಕಾದ್ರೆ ಲೋಕದಲ್ಲಿ ಕೆಟ್ಟದ್ದಿದೆ, ಲೋಕದಲ್ಲಿ ಕಲುಷಿತಗೊಂಡಂಥ ವಾತಾವರಣ ಅಧಿಕವಾಗಿದೆ. ಅವುಗಳನ್ನ ಪರಿಶೀಲನೆ ಮಾಡಿ ಸರಿಯಾದದ್ದನ್ನು, ಸತ್ಯವಾದದ್ದನ್ನು ಅಂಗೀಕರಿಸ್ಕೊಂಡ್ರೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ಆಲೋಚನೆಗಳು ಕೂಡ ಚೆನ್ನಾಗಿರ್ತವೆ. ಎಲ್ಲದಕ್ಕಿಂತಲೂ ವಿಶೇಷವಾಗಿ ನಿತ್ಯ ಜೀವನ ಸ್ವತಂತ್ರಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಆಲೋಚನೆ ಮಾಡೋಣ.